ಚೂ 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 ಹೊಡಿ 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 ಅರ್ಶಿಣ ಅಲ್ಲಿ ಕೊಟ್ಟು ಒಂದು ಪಟಾಕಿಯ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಎಡಬಲ ನೋಡ್ಕೊಳ್ಳಿ ಎಡಬಲ ನೋಡ್ಕೊಳ್ಳಿ ಚೂ 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 ಗುಂಡನು ಕರಡಿನ ಸೇರಿಸ್ಬಿಟ್ಟು ಭೀಮಿಗೆ ಹೊಡೆದಿದ್ವು. ಎಲ್ಲರೂ ಹೇಳ್ತಾರೆ ಸೀಗೆ ಹೊಡೆದು ಭೀಮ ಗೇಟ್ ಆಯ್ತು, ಸೀಗೆ ಹೊಡೆದು ಭೀಮ. ಫೈಟ್ ಅಲ್ಲ, ಭೀಮ ನೋವಿಂದ ಆ ಕಾಡಿಂದ ಆಚೆ ಇದ್ದಾಗ ಕಾಡು ಒಳಗಡೆ ಕರ್ಕೊಂಡು ಹೋಗಿದ್ದದು. ಆದ್ರೆ ಈ ಕರಡಿ ಸೀಗೆ ಇದ್ದಿದ್ರೆ ಈ ಆನೆಗಳು ಬರ್ತಿರ್ಲಿಲ್ಲ. ಹೋಲ್ಡಿಂಗ್ ಇಟ್ಕೊಂಡಿದ್ದು ಈಗ ಹೆಂಗ್ ಗೊತ್ತಾ, ಅವು ಬೌಂಡ್ರಿನ ಫಿಕ್ಸ್ ಮಾಡ್ಕೊಳ್ತವೆ. ಹಿಂದೆ ರಾಜರಿಗೆ ಫೈಟ್ ಆಗಿ ಕಂಡೆತ್ ಬರೋದು ರೀತಿ ಆಗುತ್ತೆ. ಬೀಟಮ್ಮ ಬಸ್ರೆ ಆಗಿದೆ. ಬೀಟಮ್ಮ ಪಾಪ ಅದನ್ನ ಏನಾಗ್ತಿದೆ, ಆನೆಗಳು ಜಾಸ್ತಿ ಆದಲ್ಲ ಅಂತ ರಾಜ್ ಮಾಡಿ ಪಟಾಕಿ ಎಷ್ಟು ಓಡಿಸ್ತಿದೆ. ಈ ಟೈಮಲ್ಲಿ ಅವಾಗ ಜಾಸ್ತಿ ವಾಕ್ ಮಾಡಕ್ಕಾಗಲ್ಲ. ನೋಡಿ ಇವತ್ತೆಲ್ಲ ನಾಳೆಯಲ್ಲಿ ಏನಾರ ಒಂದು ಆಗುತ್ತೆ. ಇದು ನೋಡಿ ಈಗ ಬರೀ ಪಟಾಕಿ ಬೇಡ, ಹೆಂಗ್ ಹೊಟ್ಕೋಬೋದು ಇಷ್ಟ ನಿನ್ನೆ ಮೊನ್ನೆ ನೋಡಿದ್ರೆ 60 ಆನೆನೂ ಒಟ್ಟಿಗಾಗಿದೆ. ಬೀಟಮ್ಮ, ಓಲ್ಡ್ ಬೆಲ್ಟು, ಹಿಂದೆ 17 ಆನೆ ಹೊಸ ಬಂದಿದ್ದಾವೆ. 17 ಆನೆಯಲ್ಲಿ ಒಂದು 8-10 ಗಂಡನೇ ಇದಾವೆ, ದೊಡ್ಡ ದೊಡ್ಡ ಗಂಡನೆ. ಎಲ್ಲ ಭೀಮನ್ ತರದವು ಒಂದೆರಡು. ಸುಗ್ರೀವ ಇತ್ತು, ಕಂಜನ್ನು, ಅವೆಲ್ಲ ಇಲ್ಲೇ ಹಿಡ್ದಿದ್ದಲ್ವ, ಅವೆಲ್ಲ ಒಟ್ಟಿಗಿದ್ದಿದ್ದು. ಕರಡಿ ಒಟ್ಟಿಗೆ, ಬಟ್ ಕರಡಿ ಜೂನಿಯರ್, ಅವೆಲ್ಲ ಸೀನಿಯರ್ ಇತ್ತಲ್ಲ. ಇಲ್ಲಿ ಹಿಡಿದ್ರಲ್ಲ, ಇಲ್ಲಿ ಬಳಕನಹಳ್ಳಿ ಕಾಡಲ್ಲಿ. ಅದು ಕರಡಿಗಿಂತ ಅಷ್ಟದಾನೆ. ಕರಡಿ ಸ್ವಲ್ಪ ಲೇಟ್ ಆಗಾದ್ರೂ ಅಟ್ಯಾಕ್ ಮಾಡೋದು. ಇದು ಬರೀ ಮನುಷ್ಯನ್ ನೋಡಿ ವಾಯ್ಸ್ ಬಂದಿದ್ ಕಡೆಗೆ ಓಡೋದು. ಸೀಗೆ ಗುಡ್ಡ ನಾಚಿಕೆ ಸ್ವಭಾವ. ಆ ಆನೆನ ಇನ್ನೂ ಟ್ರೈನ್ ಮಾಡಕ್ಕಾಗಿಲ್ಲ. ನಿನ್ನೆಯಿಂದ ಒಂದು ದೊಡ್ಡ ಆನೆ ಗುಂಪೆ ಬಂದ್ಬಿಟ್ಟಿದೆ. ಹೌದು ಸರ್, ಹೌದು. ಇಲ್ಲಿ ಬೇಲೂರು ಭಾಗಕ್ಕೆ. ಹೌದು. ಏನಿದು ಕರಡಿ, ಸೀಗೆ ಗುಡ್ಡ ಎಲ್ಲ ಹಿಡಿದಾದ ನಂತರ ಆನೆ ಗುಂಪುಗಳು ಈ ಪರಿ ಜಾಸ್ತಿ ಆಗ್ತಾ ಇದೆ ಸರ್? ಅದೇ ಹೇಳಿದ್ನಲ್ಲ ಸರ್ ನಿಮ್ಗೆ, ಇದ್ರ ಹಿಂದೆನೇ ವಿಡಿಯೋದಲ್ಲೇ ಹೇಳಿದ್ದೆ ನೋಡಿ. ಇನ್ನು ಆನೆಗಳು ವಲಸೆ ಬರೋದು ಕಾಮನ್ನು. ಆನೆ ಒಂದು ಗುಂಪಲ್ಲಿ ಯಾವ ಚಾರ್ಜ್ ಮಾಡೋದಿರ್ತವೆ ಆವಾಗ ಹೆದರುತ್ತಾ ಇರ್ತವೆ ಬೇರೆ ಆನೆಗಳು ಆ ಗುಂಪಿಗೆ ಎಂಟ್ರಿ ಕೊಡೋಕ್ಕೆ. ಆ ಗುಂಪಲ್ಲಿ ಯಾವುದಾದಿಲ್ಲ, ಮೇಯ್ನು ಒಬ್ಬ ಯಜಮಾನ ಇಲ್ಲ ಅಂತ ಅಂದಾಗ ಆಲ್ಮೋಸ್ಟ್ ಎಲ್ಲ ಬೇರೆ ಕಡೆಯಿಂದ ಒಂದು ವಲಸೆ ಬಂದು ಆ ಹೆಣ್ಣಾನೆ ಜೊತೆ ಸೇರೋ ಸಹಜ. ಈಗ ಯಾವ್ದು ಚಾರ್ಜ್ ಮಾಡುವ ಆನೆ ಅಂದ್ರೆ ಕರಡಿ ಇತ್ತು, ಸೀಗೆಗುಡ್ಡ ಇತ್ತು. ಈ ಭೀಮಾ ಒಂದು ಟೈಮ್ ಒಂದು ವರ್ಷದಲ್ಲಿ 2 ತಿಂಗಳು ಹೆಣ್ಣಾನೆ ಜೊತೆ ಇರ್ತಿತ್ತು, ಆಮೇಲೆಲ್ಲ ಒಂಟೆ ಆಗಿರ್ತಿತ್ತು. ಇನ್ನು ಚಾರ್ಜ್ ಮಾಡೋ ಅಂಥ ಆನೆಗಳಿದ್ದಿದ್ದೆ ಸೀಗೆಗುಡ್ಡ ಮತ್ತು ಕರಡಿ. ಈ ಆನೆಗಳನ್ನ ಹಿಡ್ಕೋದ್ಮೇಲೆ ಬೇಗ ವಲಸಕ್ಕೆ ಬಂದಾಯಿತು. ಈಗ ಆನೆಗಳು ನೀವು ಹೇಳ್ತಾ ಇದ್ರೆ ಒಂದು 20 ಆನೆ ಬರುತ್ತೆ ಅಂತ ಹೇಳ್ತಿದ್ದು. ಈಗ ಇದು ಆಲ್ಮೋಸ್ಟ್ ನಾವು ಆಗ್ಲಿಂದ ನೋಡಿರೋದು ಹಂಗೆ 2002 ಇಂದಲೂ ನೋಡಿದ್ದೀವಿ. ವಿಷ್ಣು ಅಂತ ಮತ್ತಿಗೂಡಲ್ಲಿ ಹಿಡಿದ್ರಲ್ಲ, ಮತ್ತಿಗೂಡಲ್ಲಿ ಇತ್ತಲ್ಲ, ಇಲ್ಲಿ ಹಿಡಿದ್ರಲ್ಲ, ಇಲ್ಲಿ ಬಳಕನಹಳ್ಳಿ ಕಾಡಲ್ಲಿ. ಅದು ಕರಡಿಗಿಂತ ಅಷ್ಟದಾನೆ. ಕರಡಿ ಸ್ವಲ್ಪ ಲೇಟ್ ಆಗಾದ್ರೂ ಅಟ್ಯಾಕ್ ಮಾಡೋದು. ಇದು ಬರೀ ಮನುಷ್ಯನ್ ನೋಡಿ ವಾಯ್ಸ್ ಬಂದಿದ್ ಕಡೆಗೆ ಓಡೋದು. ವಿಷ್ಣು ಅಂತ, ಅದು 1.25 ಕೋರೆ ಅಂತ ಹೇಳಿದ್ನಲ್ಲ ಹಿಂದೆ, ಆನೆ ಸೇಮ್ ಕರಡಿ ಥರನೇ ಜಾತಿ. ಆಮೇಲೆ ಈಗ ಮತ್ತೂರಿತ್ತು, ಮತ್ತೂರು MMS ಬಿಟ್ಟು ಅಲ್ಲಿ ಕರೆಂಟ್ ಹೊಡೆದು ಸತ್ತೋಯ್ತಲ್ಲ. ಆನೆನು ಜನಗಳನ್ನ ಯಾವ್ದಾರ ಎಸ್ಟೇಟಿಂದ ಬಂದು ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಜನಗಳು ಹಿಂದೆ ನೋಡಿದ್ರೆ ಅಟ್ಟಿಸ್ಕೊ ಹೋಗ್ಬಿಡೋದು. ಕರಡಿ ಫಸ್ಟ್ ಅಟ್ಟಿಸ್ಕೊ ಹೋಗ್ತಿರ್ಲಿಲ್ಲ. ಕರಡಿ ಭಾಳ ಸ್ಮೂತ್ ಆನೆ. ಕರಡಿ ಚಿಕ್ಕ ಏರಿಯಲ್ಲಿ ಅದು ಯಾರಾದರೂ ಅಡ್ಡ ಸಿಕ್ಕಿದ್ರೆ ತೋಟದೊಳಗೆ ನುಸ್ತು ಹೋಗ್ಬಿಡೋದು. ನಾವೊಂದ್ಸಲ ಸಕಲೇಶ್ಪುರ ಹೋಗ್ಬೇಕಾದ್ರೆ ಬಂದು ಸೋಲಾರ್ ಮುರಿಯೋಕೆ ಬಂದು ಬಡ್ಡಲ್ಲಿ ನಿಂತಿದೆ. ನಾವು ಹೋಯ್ತು ಹಿಂಗೆ ನೋಡ್ತೀವಿ, ಆನೆ ಇದೆಯಲ್ಲ ಅಂತ ವಾಪಸ್ ತಂದು ಅದ್ರ ಎದುರುಗಡೆ ನಿಲ್ಸಿದ್ರು ಅದೇನೂ ಮಾಡಲಿಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ತಿತ್ತು. ಇದು ಆಮೇಲೆ ನಾವೇ ಹೋದ್ವಿ. ಈ ಹಟ್ಟಿಸ್ಕೊ ಬರೋದು ಅವೆಲ್ಲ ಸ್ಟಾರ್ಟ್ ಮಾಡಿದ್ದು 1 ವರ್ಷ, 1.5 ವರ್ಷ, 2 ವರ್ಷದ ಆಯಿತು. ಅದ್ರ ಹಿಂದೆ ಕರಡಿ ಭಾಳ ಸ್ಮೂತು. ಕರಡಿನ 3-4 ಸಲ ಅಪಾಜಿನೇ ಡಾಟ್ ಮಾಡಿಲ್ಲ, ಬಿಟ್ಬಿಟ್ಟಿದ್ದಾರೆ. ಈ ಆನೆ ಯಾರಿಗೇನು ಮಾಡಲ್ಲ ಅಂತ. ಕರಡಿನ ಡಾಟ್ ಮಾಡೇ ಇಲ್ಲ. ಅದ್ರ ಜೊತೆ ಇದ್ದಿದ್ದವು ಮತ್ತೂರು ತುಂಬ ಆನೆಗಳು, ಅವನ್ನೆಲ್ಲ ಬೇರೆ ಕಡೆ ಬಿಟ್ಟಿದ್ದಾರೆ. ಅವನ್ನೆಲ್ಲ ಈಗ ಸುಗ್ರೀವ ಇತ್ತು, ಕಂಜನ್ನು,
ಅವೆಲ್ಲ ಇಲ್ಲೇ ಹಿಡ್ದಿದ್ದಲ್ವ, ಅವೆಲ್ಲ ಒಟ್ಟಿಗಿದ್ದಿದ್ದು. ಕರಡಿ ಒಟ್ಟಿಗೆ, ಬಟ್ ಕರಡಿ ಜೂನಿಯರು, ಅವೆಲ್ಲ ಸೀನಿಯರು. ಆಮೇಲೆ ಬರ್ತಾ ಇದು ಕರಡಿ ಸ್ವಲ್ಪ 25 ವರ್ಷ ದಾಟಿದ್ಮೇಲೆ ಮಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು, ಸ್ವಲ್ಪ ಬೆಳೀತದೆ. ಇದು ಕ್ಯಾಪ್ಟನ್ ಏನು ನಮ್ಮನೆ ಅಲ್ಲ, ಇಲ್ಲಿದಲ್ಲ. ಕ್ಯಾಪ್ಟನ್ನು ವಲಸೆ ಬಂದಿದ್ದು. ಕ್ಯಾಪ್ಟನ್ ಬಂದಾಗ ಕ್ಯಾಪ್ಟನಿಗೆ ಹೆದ್ರಿ ಕರಡಿ ದೂರ ನಿಂತ್ಕೊಳ್ಳೋದು ಮೊದಲು, ಲಾಸ್ಟ್ ಇಯರು. ಈ ಹಿಡಿಯೋಕ್ಕಿಂತ ಹಿಂದೆ 1 ಮಂತ್ ಬ್ಯಾಕು ಕರಡಿನೇ ಕ್ಯಾಪ್ಟನಿಗೆ ಹೊಡೆಯುತ್ತೆ, ಚಾರ್ಜ್ ಮಾಡ್ಕೋಗುತ್ತೆ. ಅದು ಏನಿಲ್ಲ ಸರ್, ಅದು ಹೊರಗಡೆ ಆನೆ ಬರೋದು ಸಹಜ, ಬಂದೇ ಬರ್ತವೆ ಆನೆಗಳು, ವಲಸೆ ಸಹಜ. ಅದು ಈಗ ಯಾವ ಗ್ರೂಪಲ್ಲಿ ಇರಲ್ಲ ಮೇನ್ ಆಗಿದ್ದು ಚಾರ್ಜ್ ಮಾಡೋ ಆನೆಗಳು, ಆವಾಗ ವಲಸೆ ಬಂದು ಈ ಒಟ್ಟಿಗೆ ಇಲ್ಲಿ ಹೆಣ್ಣಾನೆ ಜೊತೆ ಒಟ್ಟಿಗಾಗಿ ಬೆರೆತ್ಬಿಟ್ಟು ಮತ್ತೆ ಇವು ಅದೇ ರೀತಿ ಟ್ರೈನ್ ಆಗ್ತವೆ. ಶುರುವಾಗಿದೆ ಹೊಸ ಬೆಳವಣಿಗೆ ಸರ್. ಮೊನ್ನೆಯಿಂದ ಏನಾಗಿದೆ, ಬೀಟಮ್ಮ, ಓಲ್ಡ್ ಬೆಲ್ಟು ಅವೇನು ಗ್ರೂಪ್ಗಳಿದ್ವು 16, 17 ಆ ಥರ ಗ್ರೂಪ್ಗಳಾಗಿ ಅದರಲ್ಲಿ ಒಂದು ಕ್ಯಾಪ್ಟನ್ ಒಂದು ಟೀಮಲ್ಲಿತ್ತು ಬೀಟಮ್ಮ ಗ್ರೂಪಲ್ಲಿ. ಅದು ಮಸ್ತಿ ಬಂದಿತ್ತು, ಅದ್ರ ಜೊತೆ ಇತ್ತು ವಿಕ್ರಾಂತ್ ಅನ್ನೋದು ಸ್ವಲ್ಪ ದೂರದಲ್ಲೇ. ಈ ಮಸ್ತಿ ಬಂದಿರೋ ಗ್ರೂಪಲ್ಲಿ ಒಂದು ಆನೆ ಮಸ್ತಿ ಬಂದಿದೆ ಅಂದರೆ ಇನ್ನೊಂದು ಗಂಡಾನೆ ದೂರದಲ್ಲೇ ಓಡಾಡುತ್ತೆ, ಅದ್ರ ಜೊತೆ ಬರೋಕ್ಕೆ ಬಿಡಲ್ಲ. ಅದು ಈ ಕ್ಯಾಪ್ಟನ್ ಆ ರೀತಿ ಮಾಡ್ತಿದೆ. ಈಗ ನೋಡಿದ್ರೆ ಮೊನ್ನೆ 1 ವೀಕಿಂದ ಹಿಂದೆ 17 ಆನೆ ಹೊಸ ಬಂದಿದ್ದಾವೆ. 17 ಆನೆಯಲ್ಲಿ ಒಂದು 8-10 ಗಂಡನೇ ಇದ್ದಾವೆ, ದೊಡ್ಡ ಗಂಡನೆ. ಎಲ್ಲ ಭೀಮನ್ ಥರದವು 1-2-3 ಎಲ್ಲ ನನ್ನ ಪ್ರಕಾರ ಭದ್ರ. ಈಗ ನಮಗೆ ಹಿಂಗೆ ನಮ್ಮ ಭಾಗಕ್ಕೆ, ಆಲೂರು ಭಾಗಕ್ಕೆ ಬರೋದಾದರೆ ಕೊಡಗಿನಿಂದ ಬರ್ತವೆ ಅನ್ಕೋಬೋದು. ಬೇಲೂರಿಗೆ ಬಂದಿರೋದ್ರಿಂದ ಅದು ಭದ್ರದ ಆನೆಗಳು, ಭದ್ರ ರಿಸರ್ವ್ ಫಾರೆಸ್ಟ್. ಅದು ಸರ್ ಲಾಸ್ಟ್ ವೀಕ್ ಒಂದು 8 ಏನೋ ಬಂತು ಅಂತ ಅಂದರು. 8ರದ್ದು ವಿಡಿಯೋ ಸಿಕ್ತು, ನೋಡಿದ್ವಿ ಎಲ್ಲ ಗಂಡನೆ ಅಂತ ನೋಡಿ. ಕ್ಯಾಪ್ಟನ್ ಜೊತೆ ಇತ್ತು, ಕ್ಯಾಪ್ಟನ್ ಮಸ್ತಿ ಆಗಿ ಸ್ಟಾರ್ಟ್ ಆಗಿ. ಕ್ಯಾಪ್ಟನ್ ಏನು ಮಸ್ತಿ ಇನ್ನೂ ಉಚ್ಚೆ ಬಿಟ್ಟಿಲ್ಲ, ಆವಾಗ 8 ಆನೆ. ಮೊನ್ನೆ ನೋಡಿದ್ರೆ 60 ಆನೆನೂ ಒಟ್ಟಿಗಾಗಿದೆ. ಬೀಟಮ್ಮ, ಓಲ್ಡ್ ಬೆಲ್ಟು ಎಲ್ಲ ಸೇರಿ ಏನು ಬೆಲ್ಟ್ ಹಾಕಿದ ಲೀಡರ್ಗಳಿದ್ದಾವೆ ಹೆಣ್ಣಾನೆಗಳು ಎಲ್ಲ ಒಟ್ಟಾಗಿದ್ದಾವೆ. ಒಟ್ಟಾಗಿ ಒಂದು 60-70 ಆಗಿದೆ. ಅದರಲ್ಲೂ ನಾನೇ ಬಸರಿದೆ ಅಂತ ಹೇಳಿದ್ರಲ್ಲಿ ಯಾವುದು? ಬೀಟಮ್ಮ ಬಸರಿ ಆಗಿದೆ. ಬೀಟಮ್ಮ ಪಾಪ ಅದನ್ನ ಏನಾಗ್ತಿದೆ ಗೊತ್ತಾ, ಇವಾಗ ಆನೆಗಳು ಜಾಸ್ತಿ ಆದಲ್ಲ ಅಂತ ಸ್ವಲ್ಪ ಚಾರ್ಜ್ ಮಾಡಿ ಪಟಾಕಿ ಎಷ್ಟು ಓಡಿಸ್ತಿದೆ. ಈ ಟೈಮಲ್ಲಿ ಅವಾಗ ಜಾಸ್ತಿ ವಾಕ್ ಮಾಡೋಕ್ಕಾಗಲ್ಲ. ಇದು ನೋಡಿ, ಇವತ್ತೆಲ್ಲ ನಾಳೆಯಲ್ಲಿ ಏನಾರ ಒಂದು ಆಗುತ್ತೆ. ಇದೇ ರೀತಿ ಆನೆಗಳನ್ನ ನಿಲ್ಲಕ್ಕೆ ಬಿಡ್ದೇನೆ ನೀವು ನೈಟೆಲ್ಲ ಓಡಿಸ್ಕೊತಾ ಹೋಯ್ತಾ, ಅವು ಹಗ್ಲೂ ನಿದ್ದೆ ಮಾಡೋಂಗಿಲ್ಲ, ನೈಟು ತಿನ್ನಕ್ಕೆ ಬಿಡ್ತೀವಿ. ಏನೋ ಒಂದು ಆಗುತ್ತೆ. ಆಮೇಲೆ ಯಾರೋ ತೋಟದಲ್ಲಿ ಯಾರನ್ನಾರು ಹೊಡೆದಾಕುತ್ತೆ, ಆಮೇಲೆ ಸ್ಟ್ರೈಕು, ಆಮೇಲೆ ಕಾರ್ಯಾಚರಣೆ ಮಾಡ್ತಿಲ್ಲ, ಹಿಂಗಾಗುತ್ತೆ. ಯಾರು ಓಡಿಸ್ತಾ ಇದ್ದಾರೆ ಅದನ್ನು? ಡಿಪಾರ್ಟ್ಮೆಂಟಲ್ಲೇ ಓಡಿಸೋದು, ಇನ್ಯಾರು ಓಡಿಸ್ತಿಲ್ಲ ಪಾಪ. ಸರ್ ಇದು ಬೀಟಮ್ಮ, ಓಲ್ಡ್ ಬೆಲ್ಟು, ಬೀಟಮ್ಮ 2, ಬೀಟಮ್ಮ 1, ಭುವನೇಶ್ವರಿ 4-2 ಅಲ್ವಾ ಗ್ರೂಪು. ಈ ಗ್ರೂಪ್ಗಳಿಗೆ ಎಲ್ಲ ಗ್ರೂಪ್ಗಳಿಗೂ 7-8 ಆನೆ ಹೊಸ ಆನೆಗಳು ಬಂದು ಸೇರ್ಕೊಂಡಿದ್ದಾವೆ. ಇವು ಎಲ್ಲ ಒಟ್ಟಿಗಾಗಿದ್ದಾವೆ. ಮೊನ್ನೆಗೆ ಡಿವೈಡ್ ಆಗಿದ್ದಾವೆ. ಲಾಸ್ಟ್ ವೀಕೆಲ್ಲ ಒಟ್ಟಿಗೆ ಇದ್ದಿದ್ದು. ಒಟ್ಟಿಗಿದ್ದಾಗ ಎಷ್ಟಾಯಿತು, 60-70 ಲೆಕ್ಕ ಸಿಕ್ತು. ಅದರ 17 ಆನೆಗಳು ಹೊಸವು, 17ರಿಂದ 20 ಆನೆಗಳು ಹೊಸ. ಎಲ್ಲ ಗಂಡಾನೆಗಳು, ದೊಡ್ಡ ಗಂಡಾನೆಗಳು ಬರ್ತವೆ ಸರ್. ಈಗ ಹೆಂಗೆ ಬರ್ತವೆ ಅಂತ ಅಂದರೆ, ಈಗ ಈ ಟೀಮಲ್ಲಿ ನಮ್ಮದೊಂದು ಗ್ರೂಪ್ ಇದೆ. ಈಗ ನಮ್ಮ ಮನೇಲಿ ಒಬ್ಬ ಯಜಮಾನ ಇರ್ತಾರೆ. ಯಜಮಾನ ಹೋದ್ಮೇಲೆ ಆಟೋಮೆಟಿಕ್ ಯಾರು ಬಂದು ಸೇರ್ಕೊಳ್ಳೋದು ಸಹಜ ಅಲ್ವಾ. ಈ ಪ್ರಾಣಿಗಳಲ್ಲ ಹಂಗೆ ಹೋಲ್ಡಿಂಗ್ ಇಟ್ಕೊಂಡಿರೋದು ಯಾವ್ದಾರ ಇತ್ತಲ್ವ, ಈ ಕರಡಿ ಸೀಗೆ ಎಲ್ಲ ಇದ್ವಲ್ಲ, ಅವೆರಡನ್ನೂ ಇಟ್ಕೊಂಡು ಹೋಗಾದ್ಮೇಲೆ ಈಗ ಯಾವ್ದಾರ ಒಂದು ಎಂಟ್ರಿ ಕೊಡಲೇಬೇಕು. ಈ ಭೀಮಾ ಹೋಲ್ಡಿಂಗ್ ಇಲ್ಲ, ಭೀಮಾ ಸುಮ್ಮನೆ ಸಿಂಗಲ್ ಆಗಿ ತಿರ್ಗಾಡೋದಷ್ಟೇ. ಈ ಕ್ಯಾಪ್ಟನ್ ನೋಡಿ ಮಸ್ತಿ ಬಂದ್ಬಿಟ್ಟು ಬೀಟಮ್ಮ ಗ್ಯಾಂಗಿಗೆ ಸೇರ್ಕೊಬಿಟ್ಟಿದೆ. ಬೀಟಮ್ಮ ಗ್ಯಾಂಗಿಗೆ ಅದು ಪರಿಚಯನೇ ಇರಲಿಲ್ಲ, ಅದು ಹೊಸ್ದಾಗಿ ಬಂದಿದ್ದು, 3 ವರ್ಷದಿಂದ ಹೊಸ್ದಾಗಿ ಬಂದಿದ್ದು. ಲಾಕ್ಡೌನಲ್ಲಿ ಹೊಸ್ದಾಗಿ ಬಂದು ಅದನ್ನು ಈ ಗ್ರೂಪ್ ಒಳಗೆ ಸೇರ್ಕೊಳ್ಳೋಕ್ಕೆ ಸತತ 2 ವರ್ಷ ಪ್ರಯತ್ನ ಪಟ್ಟು ಈಗ ಸೇರ್ಕೊಂಡಿರೋದು. ಕರಡಿ ಇದ್ದಾಗ ಬಿಡ್ತಿರ್ಲಿಲ್ಲ ಕ್ಯಾಪ್ಟನ್ ಜೊತೆನೆ ಫೈಟ್ ಆಡಿದ್ದೆ ಸುಮಾರು ಸಲ. ಕ್ಯಾಪ್ಟನ್ ಕರಡಿಗೂ ಆಗ್ತಾನೆ ಇರಲಿಲ್ಲ, ತುಂಬ ಫೈಟು. ಕರಡಿ ಯಾವಾಗ ಹಿಡ್ಕೊಂಡು ಹೋದ್ರು ಬಂದು ಬೀಟಮ್ಮ ಗ್ಯಾಂಗಿಗೆ ಸೇರ್ಕೊಳ್ತು, ಮಸ್ತಿಲಿದೆ ಈಗ. ಸರ್ ಅಲ್ಲಿ ಸೀದಾ ಇವಾಗ ಎಲ್ಲ ಆನೆಗಳು ಬೇಲೂರಲ್ಲೇ ಉಳ್ಕೊಬಿಟ್ಟು, ಓಲ್ಡ್ ಬೀಟಮ್ಮ 1, 2 ಭುವನೇಶ್ವರಿ. ಅದಾದಮೇಲೆ ಏನಾಯಿತು, ಈ ಆನೆಗಳು ಮೂಡಿಗೆರೆಗೆ ಹೋಗಿ ಬಂದ್ವಲ್ಲ, ನೆನಪಿದ್ಯಾ? ಭೀಮಾ ಹೋಗಿ ಕರ್ಕೊಂಡು ಬಂತಲ್ಲ, ಆ ದಾರಿ ಗೊತ್ತಾಯಿತು. ಆ ದಾರಿ ಗೊತ್ತಾದ್ಮೇಲೆ ಈ ಆನೆಗಳನ್ನ ವಾಸನೆಗಳು ಹಿಡ್ಕೊಂಡು ಆ ಭದ್ರದಿಂದ ಆನೆಗಳು ರೀಚ್ ಇಲ್ಲಿಗೆ. ಹೆಣ್ಣಾನೆಗಳಿರೋ ಗ್ರೂಪ್ಗೆ ಗಂಡಾನೆಗಳು ಸಹಜ, ಅದು ಇವತ್ತಿಂದ ಅಲ್ಲ, ಅದು ಹಿಂದೆಯಿಂದನೂ ಹೆಣ್ಣಾನೆ ಗ್ರೂಪ್ ಇತ್ತು ಅಂದರೆ ಅಲ್ಲಿ ಗಂಡಾನೆಗಳು ಬಂದೇ ಬರ್ತವೆ. ಇವೇನು ಅದೇನು ಆಶ್ಚರ್ಯನೇ ಇಲ್ಲ. ಆದರೆ ಈ ಕರಡಿ ಸೀಗೆ ಇದ್ದಿದ್ರೆ ಈ ಆನೆಗಳು ಬರ್ತಿರ್ಲಿಲ್ಲ. ಹೋಲ್ಡಿಂಗ್ ಇಟ್ಕೊಂಡಿದ್ದು ಈಗ ಹೆಂಗೆ ಗೊತ್ತಾ, ಅವು ಬೌಂಡ್ರಿನ ಫಿಕ್ಸ್ ಮಾಡ್ಕೊಳ್ತವೆ. ಹಿಂದೆ ರಾಜರಿಗೆ ಫೈಟ್ ಆಗ್ತಿತ್ತಲ್ಲ, ದಂಡೆತ್ ಬರೋದು, ಆ ರೀತಿ ಆಗುತ್ತೆ. ಈಗ ಇಲ್ಲಿಲ್ಲ, ಯಾರು ಹೇಳೋರು ಕೇಳೋರಿಲ್ಲ ಅಂದಾಗ ಹೊಸೊಬ್ರು ಎಂಟ್ರಿ ಕೊಡ್ತಾರಲ್ಲ. ಮೊನ್ನೆ ಕ್ರಾಲ್ನಿಂದ ಹೊರಗೆ ಬಂತು, ಎಲ್ಲಿತ್ತು ಏನಿತ್ತು ಸರ್? ಕರಡಿಗಿಂತ ಸೀನಿಯರ್ ಬಂದು ಮತ್ತೂರು, ಈಗಿರೋ ಸುಗ್ರೀವ ಇದು ದುಬಾರಲ್ಲಿ, ಕಂಜನ್ನು, ಈ ರೀತಿ ಆನೆಗಳು ಸೀನಿಯರಿಟಿ ಆನೆ. ಅವಕ್ಕೆ ಜೂನಿಯರ್ ಈ ಕರಡಿ, ಮೌಂಟೇನ್ ಭೀಷ್ಮ, ದುಬಾರಲ್ಲಿ ಇದೆಯಲ್ಲ ಭೀಷ್ಮ, ಅದು ಗುಂಡ, ತಣ್ಣೀರು, ಈ ಆನೆಗಳು ಒಂದು ಟ್ರೂಪು. ಅವು ಚಿಕ್ಕ ಏಜಲ್ಲಿ ಒಂದು ಒಟ್ಟಿಗೆ ಓಡಾಡ್ತಿದ್ದವು.
ನಮ್ಮಲ್ಲಿ ಬಂದಾಗೆಲ್ಲ ಅವು ಬರೀ ಮನುಷ್ಯನ ಕಂಡ್ರೆ ಓಡ್ತಿದ್ವು ಆ ಥರ ಆನೆಗಳು, ಕಾಫಿ ತೋಟದಿಂದ ಆಚೆಗೆ ಕಂಡು. ಇವರೆಲ್ಲ ಆದಮೇಲೆ ಇವನ್ನ ಲಾಸ್ಟ್ ಹೇಳ್ದಂಗೆ ಅಪ್ಪನೇ ಇವು ಆನೆಗಳನ್ನ ಡಾಟ್ ಮಾಡಿಲ್ಲ ಸುಮಾರು ಸಲ. ಚಿಕ್ಕವು ಇವು ಚಿಕ್ಕ ಆನೆಗಳು ಅಂತ, ಮರಿಗಳು ಚಿಕ್ಕ ಆನೆಗಳಾಗಿರಲ್ಲ, ಅವು ಜಾತಿನೇ ಆ ರೀತಿ. ಅವು ಕೋರೆಗೆ ಗಿಡ್ಡ ಬರ್ತವೆ, ಆನೆ ಶರೀರ ದೊಡ್ಡದು ಬರುತ್ತೆ, ಆ ರೀತಿ ಜಾತಿ ಅದು. ಆಮೇಲೆ ಕರಡಿ ಥರದ ಜಾತಿಗಳು ಸರ್, ಅದೇನಾಗಿರ್ತದೆ ಸರ್, ತಮಿಳ್ನಾಡಿನ ಬಾರ್ಡ್ರಿಂದ ಬನ್ನೇರುಘಟ್ಟ ಬಂದು ಬರೋ ಅಂಥ ಜಾತಿಗಳು ನಮಗೆ ಇದೇ ರೀತಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಗಿಡ್ಡ ಕೊರೆ. ಈ ಕರಡಿ ಯಾಕೆ ಗಿಡ್ಡ ಕೊರೆ ಬರುತ್ತೆ ಅಂದರೆ, ಕೆಲವು ಟೈಮ್ ಒಂದು ಹೆಣ್ಣಾನೆ ಮಸ್ತಿ ಬಂದಾಗ ಮಕನ ಕ್ರಾಸ್ ಮಾಡಿ ತದನಂತರ ಈ ಗಂಡಾನೆಗಳು ಕ್ರಾಸ್ ಮಾಡಿದಾಗ ಕೋರೆ ಗಿಡ್ಡ ಬರ್ತವೆ, ಆ ರೀತಿ ಜಾತಿ ಆಗ್ತವೆ. ಅದೇ ರೀತಿ ಕರಡಿ, ಭೀಷ್ಮ ಅವೆಲ್ಲ ಅದೇ ರೀತಿ ಆಗಿರೋದು. ಈಗ ಇವೆಲ್ಲ ಒಂದೇ ಟ್ರೂಪಲ್ಲಿ ಇದ್ದಿದ್ದ ಆನೆಗಳು. ಆವಾಗ ಏನಾಗುತ್ತೆ, ಲಾಕ್ಡೌನಲ್ಲಿ 21 ಗುಂಡಾನೆ ಹಿಡಿತಾರೆ. ಗುಂಡಾನೆ ಹಿಡಿದ್ಬಿಟ್ಟು ರೇಡಿಯೋ ಕಲರಾಗಿ ಬೇರೆ ಕಡೆ ಬಿಡ್ತಾರೆ. ಅದಾದ ನೆಕ್ಸ್ಟ್ ಅದೇ ಟೈಮಲ್ಲಿ ನೆಕ್ಸ್ಟ್ ಕ್ಯಾಪ್ಚರ್ ಆಗೋದೆ ಮೌಂಟೇನು, ಈ ಭೀಷ್ಮ. ಅಲ್ಲಿಗೆ 4 ಇದ್ದ ಟೀಮಲ್ಲಿ 2 ಹಿಡ್ದಾಯ್ತು, ಇನ್ನು 2 ಉಳಿತು. ಅದ್ಯಾವುದು, ತಣ್ಣೀರು ಮತ್ತು ಕರಡಿ. ಸೀಗೆ ಬಂದಿದ್ದು ಅದು ವಲಸೆ ಬಂದಿದ್ದು ಬಿಡಿ, ಅದು ಬೇಲೂರು ಭಾಗವಾಗಿ ಬಂದು ತುಮಕೂರು ಸೈಡಿಂದ ಬಂದು ಈ ಹಾಸನ ಸೀಗೆ ಗುಡ್ಡ ಇದೆಯಲ್ಲ, ಅಲ್ಲಿ ಬಂದು ಸ್ವಲ್ಪ ದಿನ ಇದ್ದು ಅಲ್ಲಿ ಸ್ವಲ್ಪ ದಾಂಧಲೆ ಮಾಡಿ ಆಮೇಲೆ ಹೋಗಿ ದಾರಿ ಗೊತ್ತಾಗ್ದೇನೆ ಆಲೂರು ಸಿಟಿಲಿ ನುಗ್ಗಿ ಇಲ್ಲಿ ನಮ್ಮ ಪಾಳ್ಯ ಬಂದು, ಪಾಳ್ಯದಿಂದ ಹಿಂಗೆ ಬಂದಿದ್ದ ಆನೆ. ಅದು ಬಂದಿರೋ ವೀಡಿಯೋಸು ಇದೆ ನನ್ನ ಹತ್ರ. ಹಿಂಗೆ ಆಮೇಲೆ ಕರಡಿ ಜೊತೆ ಇದ್ದವ್ರು ಬೇರೆ ಆದ್ರಲ್ಲ, ಈ ಕರಡಿ ಸ್ವಲ್ಪ ಅಗ್ರೆಸಿವ್ ಆಯಿತು. ರೋಡಲ್ಲಿ ಹೋದವರು ಬೈಕವ್ರನ್ನ ಅಟ್ಟಿಸ್ಕೊ ಹೋಗೋದು, ಒಂಟಿ ತಿರ್ಗಾಡೋದು, ಈ ರೀತಿ ಆಯಿತು. ಈ ರೀತಿ ಆದಾಗ ಅದಕ್ಕೂ ಸ್ವಲ್ಪ ಏಜ್ ಆದ್ಮೇಲೆ ಮದನೂ ಬರೋಕ್ಕೆ ಸ್ಟಾರ್ಟ್. ಹಿಂಗೆ ಪಟಾಕಿ ಗುಂಡೇಟು ಎಲ್ಲ ಸ್ಟಾರ್ಟ್ ಆದ್ಮೇಲೆ ಇದು ಫುಲ್ ಅಗ್ರೆಸಿವ್ ಆಗಿ ವಿಲನ್ ಥರ ಆಗ್ಬಿಟ್ಟು. ಆ ಟೈಮಲ್ಲಿ ಮತ್ತೂರು ಇರುತ್ತೆ, ಮತ್ತೂರು ಆ ರೀತಿ ಇತ್ತು. ಅದಾದ್ಮೇಲೆ ಈ ಕರಡಿನೇ ಈ ರೀತಿ. ಕರಡಿ ಮತ್ತೆ ಭೀಷ್ಮ ಅಣ್ಣ ತಮ್ಮ ಅಂತಾರಲ್ಲ ಮನೆಯಲ್ಲಿ. ಹೌದು ಸರ್, ಅದು ಯಾಕೆ ಅಣ್ಣ ತಮ್ಮ ಅಂತ ಅಂದ್ರೆ 2 ಆನೆನೂ ಡಿಟೋ ಒಂದೇ ಥರ ಇದೆ. ದೈತ್ಯ ಆನೆ ಲೆಂತ್ ಜಾಸ್ತಿ ಇದೆ ನೋಡಿ, ಅದು ಬೆನ್ನು ಲೆಂತ್ ಇದೆಯಲ್ಲ, ಅದು ತುಂಬ ದೈತ್ಯ. ಮುಂದ್ಗಡೆ ಕಾಲ್ಗಳೇ ಎಷ್ಟು ದಪ್ಪ ಆದ್ರೂ ಆನೆ. ನೀವು 6 ತಿಂಗಳು 7 ತಿಂಗಳು ಕ್ರಾಲಲ್ಲಿ ಇದ್ದು ಬಂದ್ರೂ ಆನೆ ಸೊರ್ಗಿಲ್ಲ ಅಂತ ಅಂದರೆ, ಸೇಮ್ ಭೀಷ್ಮನೂ ಹಂಗೆ ಇದೆ, ಬಬ್ರುವನ ಬೇಕಾರೆ. 2 ಒಟ್ಟಿಗೆ, ಅದು ಬುದ್ಧಿಗೆ ಇನ್ನೊಂದು ಸ್ವಲ್ಪ ಟ್ರೈನ್ ಆಗಲಿ, ಒಟ್ಟಿಗೆ ಬೆಳೆದವಲ್ವಾ. ಒಂದೇ ಫೋಟೋದಲ್ಲಿ ಇದೆ 2 ಕಾಡಲ್ಲಿ ಮೇವು ತಿನ್ಬೇಕಾದ್ರೆ ಒಂದೇ ಫೋಟೋದಲ್ಲಿ ಗುಂಡ, ಮೌಂಟೇನು, ಕರಡಿ. ಆ ಕರಡಿ ಅಂತ ಕಟ್ಟಿರಲಿಲ್ಲ ಇದಕ್ಕೆ, ಇವಾಗ ಕರಡಿ ಅಂತ ಕಟ್ಟಿದ್ದು ಒಂದು 2 ವರ್ಷ 1.5 ವರ್ಷದ ಹಿಂದೆ. ಒಂದೇ ಫೋಟೋದಲ್ಲಿ ಇದೆ. ತಣ್ಣೀರು ಇದೆ ಅದರಲ್ಲಿ. ತಣ್ಣೀರು ಸಿಕ್ಕಾಬಿಟ್ಟೆ ಸಾಧು ಸ್ವಭಾವ. ತಣ್ಣೀರು ಇಲ್ಲಿವರೆಗೂ ಮನುಷ್ಯನ ಅಟ್ಯಾಕೇ ಮಾಡಿಲ್ಲ. ಭೀಷ್ಮಂದು ಮೌಂಟೇನ್ ಅಂದರೆ ಸ್ವಲ್ಪ ದೈತ್ಯ ಆಗಿತ್ತು, ಒಳ್ಳೆ ಚೆನ್ನಾಗಿ ಬೆಳೀತು, ದಷ್ಟಪುಷ್ಟವಾಗಿ. ಇಲ್ಲಿ ತಿಂದು ಎಲ್ಲ ಟೈಮಿಗೆ ಏನೇನು ಬೇಕು, ಜೋಳ, ರಾಗಿ, ಭತ್ತ ಎಲ್ಲ ಸಿಕ್ತಲ್ಲ, ಹೊಡೆ ಆಗ್ತಿತ್ತಲ್ಲ, ಹಾಲು ಕಟ್ಟಿದ ಭತ್ತಗಳು ಸಿಕ್ತಲ್ಲ, ಚೆನ್ನಾಗಿ ಬಂದ್ಬಿಡ್ತು. ಕರಡಿ ಇವೆಲ್ಲ ತಮಿಳ್ನಾಡು ಕಡೆಯಿಂದ ಬಂದಿದ್ದು ಅಂದರೆ ಹೇಗಿದು ಸರ್? ಒಂದು ಸಲ 30 ಆನೆ ರೋಡ್ ಕ್ರಾಸ್ ಮಾಡ್ತವೆ ನಮಗೆ ಅಲ್ಲಿ ಬನ್ನೇರುಘಟ್ಟದಲ್ಲಿ. ನಮ್ಮ ತುಮಕೂರು ಭಾಗಕ್ಕೆ ರೋಡ್ ಕ್ರಾಸ್ ಮಾಡ್ತವೆ ಮೇನ್ ರೋಡಲ್ಲಿ. ಆವಾಗ ಒಂದು ವಿಡಿಯೋ ಕ್ಲಿಪ್ ಇದೆ ಅದು. ಆಮೇಲೆ ಅಪ್ಪ ಅವತ್ತು ಹೇಳ್ತಾರೆ ನನಗೊಂದ್ಸಲ, ನೋಡಿ ಆನೆಗಳು ಬಂದಿದ್ದಾವೆ, ನಮ್ಮ ಭಾಗಕ್ಕೆ ಎಂಟ್ರಿ ಕೊಡ್ತವೆ, ಇದರಲ್ಲೇ 2 ಡಿವೈಡ್ ಆಗ್ತವೆ. ಕೆಲವೊಂದು ಬನ್ನೇರುಘಟ್ಟದಲ್ಲಿ ಉಳಿದ್ರು ಉಳಿಬೋದು, ಇಲ್ಲ ತುಮಕೂರಲ್ಲಿ ಉಳಿದ್ರು ಉಳಿಬೋದು, ರಾಮನಗರ ಉಳಿದ್ರು ಉಳಿಬೋದು. ಕೆಲವೊಂದು ನಮ್ಮ ಭಾಗಕ್ಕೆ ಬಂದೇ ಬರ್ತವೆ, ನೀರು ಹಾರಿಸಿ ಅಂತ ಹೇಳ್ತಾರೆ. ಅದಾಗಿ ಒಂದು ತಿಂಗಳು 1.5 ತಿಂಗಳಿಗೆ ಇಲ್ಲಿಗೆ ಹೆಚ್ಚು ಕಡಿಮೆ 6ರಿಂದ 7 ಆನೆ ಬಂತವೆ. ಅದೇ ಆನೆಗಳೇ ಇವು ಅಂತ ನಮ್ಮ ಇದು. ಅದು 2008, 17, 16 ಬರ್ತವೆ. ಬಂದಾಗ ಆಮೇಲೆ ಇಲ್ಲಿ ಭೀಮಾ 2016 ಬಂದಿದ್ದು. ಭೀಮಾ ಇದ್ದಿದ್ದ ಗ್ರೂಪಲ್ಲಿ ಕರಡಿ ಇರ್ತಿರ್ಲಿಲ್ಲ. ಕರಡಿ ಯಾವುದೇ ಕಾರಣಕ್ಕೂ ಭೀಮಾ ಇದ್ದಿದ್ದ ಜಾಗದಲ್ಲಿ ಇರ್ತಿರ್ಲಿಲ್ಲ. ಸೀಗೆ ಕರಡಿ ಇದಕ್ಕೆ ಫೈಟ್ ಆಗಿದ್ದು ಭೀಮಾಗೆ. ಎಲ್ಲರೂ ಹೇಳ್ತಾರೆ ಸೀಗೆ ಹೊಡೆದು ಭೀಮಾಗೆ ಏಟಾಯಿತು, ಸೀಗೆ ಹೊಡೆದು ಭೀಮಾಗೆ ಏಟಾಗಿತ್ತು ಅಂತಲ್ಲ. ಅದು ಫೈಟ್ ಅಲ್ಲ. ಭೀಮಾ ನೋವಿಂದ ಆ ಕಾಡಿಂದ ಆಚೆ ಇದ್ದಾಗ ಕಾಡೊಳಗಡೆ ಕರ್ಕೊಂಡು ಹೋಗಿದ್ದದು. ಫ್ರೆಂಡ್ಶಿಪ್ ಸರ್. ಭೀಮಾಗೆ ಬಾಲದ ಗೆಡ್ಡೆ ಹತ್ರ ಏಟಾಗುತ್ತೆ ಈ ಟ್ರೀಟ್ಮೆಂಟ್ಗಿಂತ ಮುಂಚೆ ಏಟಾದಾಗ ಅದು ನೋವಿಂದ ಫುಲ್ ಎಲ್ಲ ಡೇ ಟೈಮಲ್ಲೆಲ್ಲ ಸುತ್ತಾ ಇರುತ್ತೆ. ಆ ಹೆಗ್ಗೋವೆ ಇದರಲ್ಲಿ ಒಂದು ಗದ್ದೆಯಲ್ಲಿ, ಹಾಳು ಗದ್ದೆಯಲ್ಲಿ ಬಂದು ಗೊಚ್ಚೆನ ಎರ್ಚ್ಕೊಳ್ತಾರೆ. ಈ ಅದೇ ಕಾಡಲ್ಲಿ ಇದ್ದಿದ್ದು ಸೀಗೆ ಬಂದ್ಬಿಟ್ಟು ಕಾಡು ಒಳಗಡೆ ಬರಲಿ ಅಂತ ಹಿಂದ್ಗಡೆಯಿಂದ ಕರ್ಕೊಂಡು ಹೋಗುತ್ತೆ ಅಷ್ಟೇ. ಅದು ಫೈಟ್ ಅಲ್ಲ. ಸೀಗೆ ಯಾವತ್ತು ಈಗ ಹೆಂಗೆ ಗೊತ್ತಾ, ಈಗ ಉದಾಹರಣೆ ಯಾರಿಗಾರ ಏಟಾದಾಗ ಇದಾಗಲಿ ನಾವು ಹೆಲ್ಪ್ ಮಾಡ್ತೀವಲ್ಲ, ಆ ರೀತಿ ಅದು ಬಂದಾಗ ಪ್ರಾಣಿಗಳಿಗೆ ಹೆಂಗೆ ಇದು ಮಾಡಬೇಕು, ರಿಯಾಕ್ಟ್ ಮಾಡಬೇಕು ಗೊತ್ತಿಲ್ದಲೆ ಕಾಡೊಳಗೆ ಕರ್ಕೊಂಡು ಹೋಗುತ್ತವೆ ಅಷ್ಟೇ. ಕರ್ಕೊಂಡು ಹೋಗುತ್ತೆ. ಅದು ಫೈಟ್ ಅಲ್ಲ. ಎಲ್ಲರೂ ಅದು ಫೈಟು, ಸೀಗೆ ಹೊಡಿತು ಭೀಮಂಗೆ ಅಂತಾರೆ. ನೀವು ಗುಂಡ ಇತ್ತಲ್ಲ, ಇದು ಬೇರೆ ಕಡೆ ರೇಡಿಯೋ ಕಲರ್ ಹಾಕ್ಬಿಟ್ರಲ್ಲ, ಗುಂಡನು ಕರಡಿನೂ ಸೇರಿಸ್ಬಿಟ್ಟು ಭೀಮಿಗೆ ಹೊಡೆದಿದ್ವು. ಮೈಯಲ್ಲೆಲ್ಲ ಚಿಕ್ಕ ಗುಂಡದ್ದು ಹೆಂಗಿತ್ತು ಅಂದ್ರೆ, ಗುಂಡ ಸ್ವಲ್ಪ ಶಾರ್ಪು ಕೊರೆ, ದಪ್ಪ ಶಾರ್ಪು. ಅದು ಗುಂಡನು ಕರಡಿನೂ ಸೇರ್ಬಿಟ್ಟು ಭೀಮಿಗೆ ಹೊಡೆದಿದ್ವು. ಅಪ್ಪಾಜಿ ಹೇಳಿದ್ರೆ 2 ಆನೆ ಸೇರ್ಕೊಂಡು ಚೆನ್ನಾಗಿ ಹೊಡೆದಿದ್ದಾವೆ, ಮುಖ ಎಲ್ಲ ಗಾಯ ಆಗೈತೆ, ಈ ಕಡೆ ಎಲ್ಲ ಚುಚ್ಚು ಹಾಕಿದ್ದಾವೆ ಅಂತ. ಹಾಗೆ ಭೀಮಿಗೆ ಹೊಡಿಬೇಕು ಅಂದರೆ 2 ಆನೆನೇ ಸೇರ್ಕೊಂಡು ಹೊಡಿತಿದ್ವು.
ಸೀಗೆ ಒಂದು ಹೊಡೆಯೋಕ್ಕಾಗಲ್ಲ ಸರ್, ಸೀಗೆ ಹೊಡೆದಿದ್ದಲ್ಲ, ಅದು ಹುಷಾರಿಲ್ಲ ಮತ್ತು ಗಾಯ ಆಗಿದೆ ಅಂತ ಕಾಡಿಂದ ಆಚೆ ಬಂದಿದೆಯಲ್ಲ, ಇನ್ನೇನಾದ್ರು ತೊಂದರೆ ಆಗುತ್ತೆ ಅಂತ ಇದರಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಕರ್ಕೋಗಿದ್ದು ಕಾಡೊಳಗಡೆ. ದಂತ ಏನು ಹಿಂದೆ ಸಿಕ್ಕಾಕೊಂಡಿತ್ತು ಅಂತ ಹೇಳ್ತಾರೆ ಎಲ್ಲರೂ. ಇಲ್ಲ ಸರ್, ಅದು ದಂತ ಸಿಗಾಕೊಂಡಿರೋದಲ್ಲ, ದಂತ ಸಿಗಾಕೊಂಡಿತ್ತು ಅದು ಭೀಮಂಗಲ್ಲ, ಮತ್ತೂರಿಗೆ. ಮತ್ತೂರು ಕ್ಯಾಪ್ಚರ್ ಆದಮೇಲೆ ಫುಲ್ ಅದು ಬೀಳಲ್ಲ, ನಿಮಗೊಂದು ವಿಡಿಯೋ ಕಳಿಸಿದ್ದೀನಲ್ಲ, ಹಿಂಗೆ ಮಂಡಿ ಕೊಟ್ಟು ನಿಂತಿರುತ್ತಲ್ಲ, ಎಲ್ಲ ನೀರು ಹಾಕೆಲ್ಲ ಆದಮೇಲೆ ಹಿಂದ್ಗಡೆ ಒಂಚೂರು ಗಾಯ ಆಗಿತ್ತು, ಪಸ್ತರ ಆಗಿತ್ತು. ಸ್ವಲ್ಪ ಅಪ್ಪಾಜಿ ಡಾಕ್ಟ್ರ್ ಇದ್ದವರು ಇದೇನು ಇಟ್ಟಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೈ ಹಾಕಿ ನೋಡಿದಾಗ, ಅದು ಮೊದಲು ಪ್ರಜ್ಞೆ ತಪ್ಪಿತ್ತು, ನಾವು ಅಲ್ಲೇ ಇದ್ವಿ, ಕೈ ಹಾಕಿ ನೋಡಿದಾಗ ಕಲ್ಲು ಥರ ಏನೋ ಸಿಕ್ತು. ಅದು ಸುಮ್ಮನೆ ಹಂಗೆ ಈ ಕತ್ರಿಲ ಒಂದು ಇದರಲ್ಲಿ ಇಕ್ಲಾದಲ್ಲಿ ಹಿಂಗೆ ತೆಗೆದು ನೋಡಿದಾಗ ಇಷ್ಟುದ ಕ್ವಾರೆ ಕಟ್ಟಾಗಿ ಅಲ್ಲೇ ಇದರಲ್ಲಿತ್ತು, ಮತ್ತೂರು ಬ್ಯಾಕ್ ಇದರಲ್ಲಿ ಹಿಂದಿನ ಭಾಗದಲ್ಲಿ, ತೊಡೆ ಭಾಗದಲ್ಲಿ ಕೋರೆ ಯಾವ್ದ್ರದ್ದು ಫೈಟ್ ಆಡ್ಬೇಕಾದ್ರೆ ಹಿಂದಿಂದ ಚುಚ್ಚಿ ಮುರಿದೋಗಿತ್ತು. ಕೋರೆ ಕ್ರ್ಯಾಕ್ ಬಂದಿರ್ತಾವಲ್ಲ, ಏನಾರು ಕಲ್ಲಿಗೋ ಅಥವಾ ಮರದ ತೊಗಟೆ ಏನಾರು ತಗೊಳ್ಳೋವಾಗ ಆ ಕ್ರ್ಯಾಕ್ ಬಂದಿದ್ದ ಟೈಮಲ್ಲಿ ಇದು ಫೈಟ್ ಆಡಿದೆ, ಫೈಟ್ ಆಡಿದಾಗ ಹಿಂದ್ಗಡೆಯಿಂದ ಗುದ್ದಿದೆ, ಅವಾಗ ಅಲ್ಲಿ ಮುರಿದೋಗಿದೆ. ಈಗ ಬೀಟಮ್ಮ ಮತ್ತೆ ಇವು ಭುವನೇಶ್ವರಿ ಟೀಮ್ನ ಎಲ್ಲರೂ ಓಡಿಸ್ತಾ ಇದ್ದಾರೆ ಬೇಲೂರು ಬಗ್ಗೆ. ಯಾಕೆ ಜಾಗ ಅದು ಅಲ್ಲಿಂದ ಕದಲ್ತಾ ಇಲ್ಲ? ಏನ್ ಜಾಗ ಚೇಂಜ್ ಆಗ್ತಾ ಇಲ್ವಾ? ಅಥವಾ ಇವರೆಲ್ಲ ಇಲ್ಲಿ ಇದು ಹಾಕಿದಾರಲ್ಲ ಬ್ಯಾರಿಕೇಡ್ಗಳನ್ನ, ನಿಮ್ಮ ನದಿ ಪಕ್ಕ ಎಲ್ಲ ಹಾಕಿದಾರ, ಇದೇ ಕಾರಣ ಆಯ್ತಾ? ಏನಂತೀರಾ ಸರ್? ನಮ್ಮಲ್ಲಿ ಸೋಲಾರು, ತುಂಬ ಸೋಲಾರ್. ಆನೆ ಬಂದ ತಕ್ಷಣ ಸೋಲಾರ್ ಚಾರ್ಜ್ ಮಾಡಿ ಹಾಕ್ಬಿಡ್ತಾರೆ, ಕ್ಲೀನ್ ಮಾಡಿಸಿ. ಆನೆಗಳು ಮರಿನ ದಾಟ್ಸೋಕ್ಕಾಗಲ್ಲ. ಒಂಟಿ ಗಂಡನೇ ಬಂದ್ಬಿಟ್ಟು ಮರನ ಅದ್ರ ಮೇಲೆ ಮುರಿದು ದಾಟ್ಕೊಂಡು ಹೋಗುತ್ತೆ. ಈ ಮರಿ ಇರೋವನ್ನ ದಾಟ್ಸೋಕ್ಕಾಗಲ್ಲ. ದೊಡ್ಡವಕ್ಕೆ ಸೋಲಾರ್ ಹೊಡೆದ್ರೆ ಏನೋ ಕೇರ್ ಮಾಡ್ದಂಗೆ ಹೋಗ್ತೇವೆ ಅನ್ಕೊಳ್ಳೋಣ. ಈ ಗುಂಪುಗಳಲ್ಲಿ ಇರೋವು 7ರಿಂದ 10 ಮರಿ ಇರ್ತವೆ. ಆನೆಗೆ ಒಂದು ಸೋಲಾರ್ ಬೇಲಿ ಮುರಿದು ಎಸ್ಟೇಟ್ ಒಳಗಡೆ ಕರ್ಕೋಗಕ್ಕೆ ಆಗಲ್ಲ.